Everyone is able to participate, everyone is involved, and everyone we think are capable, and they give their best performance. Here we go to see called as Kantara. Wow, that was serene. Thanks for bringing calm to the stage. Your yoga vibes are awesome. Now let us get ready for a powerful and intense performance inspired by Kantara. Standard 5, please take the stage. ಆ ಎಲ್ಲ ಬಡವರನ್ನು ನಡೆಸಿದ್ದು ಈ ಪುಣ್ಯಮಠದಲ್ಲಿ. ಮಂತ್ರಿ ಮಾಡಿದ್ದಿದ್ದೆಲ್ಲ ಕುಲಶೇಖರ, ಇದೇ ಕುಸ್ತಿಲ್ಲ ಎಂತಾದ್ರು ಮಾಡ್ಬೇಕಲ್ಲ ಈಗ. ಎಂತ ಮಾಡೋದು ಬಾರೆ, ಯುದ್ಧ ಎಲ್ಲ ನನ್ನ ಅಪ್ಪನ ಕಾಲಕ್ಕೆ ಮುಗಿದೋಯ್ತು. ಆದ್ರೂ ರಾಜ್ಯಭಾರ ಮಾಡ್ಬೇಕಲ್ಲ. ಅದು ಸರಿ. ಒಂದು ಬೇಟೆಯಿಂದ ಶುರು ಮಾಡುವ. ಎಲ್ಲಿಗೆ ಹೋಗುದು? ಕಾಂತ
ದಯವಿಟ್ಟು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಮ್ಮವ್ರು ಮುಟ್ಟಿದ್ರೆ ತಲೆ ಕಡಿತಾರೆ ಜಪ. ನಮ್ಮಿಂದ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತುಂಟು, ಆದರೆ ನಾವು ಸಹ ನಿಮ್ಮಷ್ಟೇ ಕಳ್ಕೊಂಡಿದ್ದೇವೆ. ನಮ್ಮ ಜಾಗ ಕೆಟ್ಟ ಬೆಂಕಿ ನಿಮ್ಮಂತ ಸುಟ್ಟದಂತ ಯೋಚನೆ ಮಾಡಬೇಕಿತ್ತು. ಸುತ್ತ ಸಾಮಂತರಲ್ಲೂ ಇದ್ದ ಮರ್ಯಾದೆ ಬೀದಿಗೆ ಬಂದಿದೆ. ಸಿಂಹಾಸನದ ಮೇಲೆ ಇರಬೇಕಾಗಿದ್ದ ಕಿರೀಟ ನೆಲ ಕೂಡಲಿದೆ. ಮೊದಲು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಹೋಗಿ. ಅದಕ್ಕೆ ಇದಕ್ಕೆ ಬಂದದ್ದು. ಯಾವ ಶಕ್ತಿಗಳಿಗೆ ನಮ್ಮಿಂದ ಅಪಚಾರ ಆಗಿದೆಯಾ, ಅದಕ್ಕೆ ಈಶ್ವರನ ಅಂಗಳದಲ್ಲಿ ಪೂಜನೀಯ ಸ್ಥಾನ ಕೊಟ್ಟು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಂತಿದ್ದೇವೆ. ನಮ್ಮ ದೇವರಿಗೆ ಜಾಗ ಕೊಟ್ಟಿಗೆ ನೀವೇ ದೈವ ನಂಬಿಕೆ ಕೊಟ್ಟ ಜಾಗದಲ್ಲಿ ನಾವು ಸ್ವಾರ್ಥಿಗಳಾಗಬೇಡಿ. ನಾವೆಲ್ಲರೂ ಸಮಾನವಾಗಿ ಬದುಕಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ನಮ್ಮೆಲ್ಲ ತಪ್ಪುಗಳನ್ನು ತಿದ್ದಿ ನಡೀಲಿಕ್ಕೆ ಉಳಿದಿರೋದು ಇದೊಂದೇ ದಾರಿ. ದಯವಿಟ್ಟು ಅನುಮತಿ ಕೊಡಿ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಹೋಗ್ತಿಲ್ಲ. ಇದು ನೀವು ಹೇಳ್ತಿರೋದ ಇಲ್ಲ ನಿಮ್ಮ ದೈವ ಹೇಳ್ತಿರೋದ? ಇಷ್ಟು ವರ್ಷಗಳಾದರೂ ಯುದ್ಧ ಬೇಡ ಅಂತ ಕೂತಿದ್ದೆ. ಕನಕಾವತಿ ಕಾಂತಾರ ನಮ್ಮದಾಗಬೇಕು. ಅವರ ದೈವದ ಕಲ್ಲು ನಮ್ಮ ಅರಮನೆಗೆ ಮೆಟ್ಟಿಲಾಗಬೇಕು. ಅದಷ್ಟು ಸುಲಭ ಅಲ್ಲ. ಅವ್ನು ಬಂದದ್ದು ಕೇವಲ ದೈವ ಸ್ಥಾಪನೆಗಲ್ಲ, ಧರ್ಮ ಸ್ಥಾಪನೆಗೆ. ಹೆದರಬೇಡಿ, ನಿಮ್ಮ ಆಸೆ ಈಡೇರಿಸಲಿಕ್ಕೆ ಇನ್ನೊಂದು ಕೆಲಸ ಬಾಕಿ ಉಂಟು. ಕಾಯುವಷ್ಟು ತಾಳ್ಮೆ ಇಲ್ಲ ಕನಕವತಿ. ನನ್ನ ಕತ್ತಿ ರಕ್ತ ಕೇಳ್ತಾ ಉಂಟು. ಅವನನ್ನು ಎದುರಿಸುವ ಶಕ್ತಿ ನಮ್ಮಿಬ್ಬರಿಗಿಲ್ಲ. ಮತ್ತೆ ಉಂಟು. ಶಸ್ತ್ರ ನೀವೇ ಹಿಡಿರಿ, ಬಲ ನಾನು ಕೊಡ್ತೀನಿ. ಇನ್ನು ಇಷ್ಟು ವರ್ಷ ನಮ್ಮನ್ನು ಸಾಕಿ ಕಾಪಾಡಿಕೊಂಡು ಬಂದಿರುವ ದೈವಗಳ ಕಣ್ಣಲ್ಲಿ ನೆತ್ತರ ಬರ್ತಿರ್ಬೋದು. ಅವರು ನಮ್ಮ ನಂಬಿಕೆಗೆ ಹಚ್ಚಿರೋ ಕಿಚ್ಚು ಕಾಡ್ಗಿಚ್ಚಾಗಿ ಅವರನ್ನೇ ಸುಟ್ಟು ಪೂಜೆ ಮಾಡಬೇಕು. ಅಲ್ಲೇ ಇನ್ನು ಸುಮ್ಮನೆ ಮೊದಲಿಗೆ ಆಗುದಿಲ್ಲ ಜಪ. ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋ ಯುದ್ಧ ಅಲ್ಲ. ಈ ಯುದ್ಧ ಅವರ ವಶದಲ್ಲಿರುವ ದೈವದ ಕಲ್ಲಿಗೋಸ್ಕರ. ಅಧರ್ಮನ ಮೆಟ್ಟಿದಿಲ್ಲಿಗೆ ಉಳ್ಳಾಯ ಗಣಗಳನ್ನು ಕಳಿಸ್ತಾನೆ ಇರ್ತಾನಂತೆ. ಆದರೆ ಇವತ್ತು ಈ ಈಶ್ವರನ ಓದೋಟದಲ್ಲಿರುವ ಪ್ರತಿಯೊಬ್ಬರು ಈಶ್ವರನ ಕರಗಳೇ.
ಮೈಗೆಲ್ಲ ಮಸಿ ಹಚ್ಚಿಕೊಂಡು ತುಕ್ಕು ಹಿಡಿದ ತ್ರಿಶೂಲ ಹಿಡ್ಕೊಂಡು ಕೂಡಲೇ ಈಶ್ವರನ ಗಣ ಆಗೋದಿಲ್ಲ. ನಿನ್ನ ಮುಂದೆ ನಿಂತಿರುವ ಸೃಷ್ಟಿಯೊಂದು ಹೆಣ್ಣು ಧೈರ್ಯ ನಿಂತು ನೋಡು. ಬಾ. ನಿನ್ನ